ಈ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಇಯರ್ ವಿಲ್ ಹ್ಯಾವ್ ಸೇಮ್ ಕ್ಯಾಲೆಂಡರ್ ಇಯರ್ ಹ್ಯಾಸ್ ದಿ 2025. ಅಂದರೆ ಏನು ಕೇಳಿದ್ದಾರೆ ಇವರು ಅಂದರೆ 2025 ಥರ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಇಯರ್ ಯಾವ ವರ್ಷ ಮತ್ತೆ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಸೇಮ್ ಇಯರ್ ಕ್ಯಾಲೆಂಡರ್ ಅಂದರೆ ಏನು ಅಂತಂದರೆ 2025 ಕ್ಯಾಲೆಂಡರ್ಲಿ ಏನಿರುತ್ತಲ್ಲ, ಸೇಮು ಡೇಟು, ಮಂತು ಮತ್ತು ಡೇ ಎಲ್ಲಾನು ಸೇಮ್ ಟು ಸೇಮ್ ಇರಬೇಕು. ಅದನ್ನು ನಾವು ಸೇಮ್ ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ಸೊ ಇದನ್ನು 1 ನಿಮಿಷದಲ್ಲಿ ಸಾಲ್ವ್ ಮಾಡೋಣ. ಯಾವ ಇಯರ್ ಕೊಟ್ಟಿದ್ದಾರೆ? 2025, 2025 ಅಂತ ಕೊಟ್ಟಿದ್ದಾರೆ. 2025 ನಾವು 4ರಿಂದ ಡಿವೈಡ್ ಮಾಡಬೇಕು, ಆಯ್ತಾ? 4 1 4 5 4 1 4 6 24. ಸೊ 1 ಉಳಿಯುತ್ತೆ, ರಿಮೈಂಡರು ಶೇಷ ಎಷ್ಟು ಉಳಿಯುತ್ತೆ? 1. ಸೊ ಇದು ನಮ್ಗೆ ಇಂಪಾರ್ಟೆಂಟು. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಇರೋದೇನಪ್ಪ ಅಂತಂದರೆ, ಜಸ್ಟ್ ನೆನ್ಪಿಟ್ಕೋಬೇಕು ನೀವು. 1 2 3 0. ಸೊ ರಿಮೈಂಡರ್, ಸೊ ಯಾವಾಗ ರಿಮೈಂಡರ್ 1 ಇರುತ್ತಲ್ಲ, ಸೊ ರಿಮೈಂಡರ್ 1 ಇದ್ದಾಗ 6 ಇಯರ್ಸ್ ಅದಕ್ಕೆ ಆ್ಯಡ್ ಮಾಡಬೇಕು. ರಿಮೈಂಡರು 2 ಮತ್ತು 3 ಇದ್ದಾಗ 11 ಇಯರ್ಸ್ ಆ್ಯಡ್ ಮಾಡಬೇಕು. ಅದಾದಮೇಲೆ ರಿಮೈಂಡರ್ 0 ಬಂದಾಗ 28 ಇಯರ್ಸ್ ಆ್ಯಡ್ ಮಾಡಬೇಕು. ಸೊ ಈ ಕ್ವಶನಲ್ಲಿ ಕೇಳಿದರೆ 2025ಗೆ ಸೇಮ್ ಕ್ಯಾಲೆಂಡರ್ ಇಯರ್ ಯಾವಾಗ ಬರುತ್ತೆ ಮತ್ತೆ ಅಂತ. ಇಲ್ಲಿ ಎಷ್ಟು ಉಳಿತು ರಿಮೈಂಡರ್ ನಮಗೆ? 2025ನ 4ರಿಂದ ಡಿವೈಡ್ ಮಾಡಿದ್ರೆ 1 ಅಂತಂದರೆ ಎಷ್ಟು ಇಯರ್ ಆ್ಯಡ್ ಮಾಡಬೇಕು? 6 ಇಯರ್ಸ್. 2025ಗೆ 6 ಇಯರ್ಸ್ ಆ್ಯಡ್ ಮಾಡಿದ್ರೆ 2031, 2031. ಸೊ ಕರೆಕ್ಟ್ ಆನ್ಸರ್ ಇಸ್ 2031. 2031ರಲ್ಲಿ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಇಯರ್ ಬರುತ್ತೆ. ಸೊ ಇದೇ ಥರ ನೀವು 2026ರ 2026ನ ಸೇಮ್ ಕ್ಯಾಲೆಂಡರ್ ಇಯರ್ ಯಾವಾಗ ಬರುತ್ತೆ ಅಂತ ಆನ್ಸರ್ ಮಾಡಿ.